Hi dear students, I am Bharat Yasin, your social science teacher. Today now discuss about the new lesson in geography part, India land resources. ಭಾರತದ ಭೂ ಸಂಪನ್ಮೂಲಗಳು. So dear students, India has the largest land resources. So similarly, there is a forest resources. Let us discuss the land resources of India. ನಮ್ಮ ಭಾರತ ಪ್ರಮುಖವಾಗಿ ಭೂ ಸಂಪನ್ಮೂಲಗಳನ್ನು ಅದೇ ರೀತಿ ಅರಣ್ಯ ಸಂಪನ್ಮೂಲವನ್ನು ಹೇರಳವಾಗಿ ಹೊಂದಿದೆ. ನಾವು ಈ ಅಧ್ಯಾಯದಲ್ಲಿ ಭಾರತ ಹೊಂದಿರತಕ್ಕಂಥ ಭೂ ಸಂಪನ್ಮೂಲಗಳ ಬಗ್ಗೆ ನಾವೇನು ಮಾಡೋಣ ತಿಳ್ಕೊತಾ ಹೋಗೋಣ. ಫಸ್ಟ್, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಆಫ್ ಇಂಡಿಯಾ. ಇದನ್ನು ಭಾರತದಲ್ಲಿ ಭೂ ಬಳಕೆ ಅಂತ ನಾವು ಇದನ್ನು ಹೇಳ್ಬೋದು. ಸೊ ಮೀನಿಂಗ್ ಆಫ್ ಲ್ಯಾಂಡ್ ಯೂಸ್ ಪ್ಯಾಟರ್ನ್. Meaning, the distribution of land for different uses such as forestry, cultivation, pastures, etc. is called land use or land utilization. So, the distribution of land for many uses like forestry, cultivation, pastures, etc. is called land use or land utilization. ಅಂದರೆ ಭೂ ಬಳಕೆ ಅಂದರೆ ಏನು, ಅದರ ಅರ್ಥ ಏನು ಅಂತ ನೋಡಿದಾಗ ಇಲ್ಲಿ ಭೂಮಿಯನ್ನು ವಿವಿಧ ಉದ್ದೇಶಗಳಿಗಾಗಿ ಏನು ಮಾಡ್ತೀವಿ, ಬಳಕೆಯನ್ನು ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಅರಣ್ಯ ಆಗಿರ್ಬೋದು, ವ್ಯವಸಾಯ ಆಗಿರ್ಬೋದು, ಹುಲ್ಲುಗಾವಲಾಗಿರ್ಬೋದು, ಈ ರೀತಿ ಹಲವಾರು ಉದ್ದೇಶಗಳಿಗಾಗಿ ಭೂಮಿಯನ್ನು ಬಳಕೆ ಮಾಡೋದನ್ನು ನಾವೆಂತ ಕರಿಬೋದು, ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಅಥವಾ ಲ್ಯಾಂಡ್ ಯುಟಿಲೈಸೇಷನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ಸ್ ಅಂದರೆ ಭೂಮಿಯನ್ನು ಯಾವ ರೀತಿಯಾಗಿ ವಿಭಾಗೀಕರಣ ಮಾಡಲಾಗಿದೆ ಅನ್ನೋದನ್ನು ನೋಡೋಣ. ಇನ್ ಇಂಡಿಯಾ ದ ಲ್ಯಾಂಡ್ ಯೂಸ್ ಪ್ಯಾಟರ್ನ್ ಕೆನ್ ಬಿ ಕ್ಲಾಸಿಫೈಡ್ ಇಂಟು 7 ಕ್ಯಾಟಗರೀಸ್. ಫಸ್ಟ್ ಒನ್, ನೆಟ್ ಏರಿಯಾ 7 ಆ್ಯಂಡ್ ಫಾರೆಸ್ಟ್ ಏರಿಯಾ. ನೆಕ್ಸ್ಟ್, ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಷನ್. ನೆಕ್ಸ್ಟ್, ಫಾಲೋ ಲ್ಯಾಂಡ್. ನೆಕ್ಸ್ಟ್, ಕಲ್ಟಿವೇಬಲ್ ವೇಸ್ಟ್ ಲ್ಯಾಂಡ್. Next, permanent pasture and other grazing land. And last one, land under miscellaneous uses. These are the main types of land use pattern. First one, net sown area. ಇದನ್ನು ಕನ್ನಡದಲ್ಲಿ ನಿವ್ವಳ ಸಾಗುವಳಿ ಭೂಮಿ ಅಂತ ಕರಿತೀವಿ. It includes land that can be ಯೂಸ್ಡ್ ಟು ಕಲ್ಟಿವೇಟ್ ಕ್ರಾಪ್ಸ್. ಇಲ್ಲಿ ಮುಖ್ಯವಾಗಿ ಬೆಳೆಗಳನ್ನು ಬೆಳೆಯೋದಕ್ಕೋಸ್ಕರ ಮಾತ್ರ ಇಲ್ಲಿ ಭೂಮಿಯನ್ನು ಬಳಕೆ ಮಾಡಲಾಗುತ್ತೆ. ದಿಸ್ ಕ್ಯಾಟಗರಿ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಆ್ಯನ್ ಅಗ್ರಿಕಲ್ಚರಲ್ ಕಂಟ್ರಿ ಲೈಕ್ ಇಂಡಿಯಾ. ನಮ್ಮ ದೇಶ ಅಗ್ರಿಕಲ್ಚರಲ್ ಕಂಟ್ರಿ. ಈ ಒಂದು ನಮ್ಮ ದೇಶದ ಮುಖ್ಯವಾಗಿರ್ತಕ್ಕಂತಹ ಒಂದು ಟೈಪ್ ಯಾವುದು ಅಂದರೆ ನೆಟ್ ಸೌನ್ ಏರಿಯಾ ಅಂತ ಹೇಳ್ಬೋದು. ಇಟ್ ಅಕೌಂಟ್ಸ್ ಫಾರ್ ಅಬೌಟ್ 42.42% ಆಫ್ ದ ಟೋಟಲ್ ರಿಪೋರ್ಟೆಡ್ ಏರಿಯಾ ಆಫ್ ಇಂಡಿಯಾ. ನಮ್ಮ ಭಾರತದ ಒಟ್ಟು ರಿಪೋರ್ಟ್ ಆಗಿರ್ತಕ್ಕಂಥ ಭೂ ಪ್ರದೇಶದಲ್ಲಿ 42.42% ಏನಾಗಿದೆ, ನೆಟ್ ಸೋನ್ ಏರಿಯಾ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಫಾರೆಸ್ಟ್ ಏರಿಯಾ. ಸೊ ದಿಸ್ ಟೈಪ್ ಆಫ್ ಲ್ಯಾಂಡ್ ಈಸ್ ಕವರ್ಡು ಫುಲ್ ಫಾರೆಸ್ಟ್. ಇಲ್ಲಿ ಸಂಪೂರ್ಣವಾಗಿ ಇಲ್ಲಿ ಏನಾಗಿದೆ, ಕಾಡನ್ನು ಒಳಗೊಂಡಿರ್ತಕ್ಕಂತಹ ಒಂದು ಭೂಮಿ ಅಂತ ಹೇಳ್ಬೋದು. ಇನ್ ಇಂಡಿಯಾ ಓನ್ಲಿ 22.8% ಆಫ್ ದ ಟೋಟಲ್ ರಿಪೋರ್ಟೆಡ್ ಏರಿಯಾ ಈಸ್ ಅಂಡರ್ ಫಾರೆಸ್ಟ್. ನಮ್ಮ ದೇಶದ ಭೂಭಾಗದಲ್ಲಿ 22.8% ಭಾಗ ಏನಾಗಿದೆ, ಅರಣ್ಯವನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಷನ್. ಅಂದರೆ ಕೃಷಿಗಾಗಿ ಭೂಮಿಯನ್ನು ಬಳಕೆ ಮಾಡದಲ್ಲೇ ಇರತಕ್ಕಂತಹ ಪ್ರದೇಶ ಅಂತ ಹೇಳ್ಬೋದು. ಲ್ಯಾಂಡ್ ಯೂಸ್ಡ್ ಫಾರ್ ನಾನ್ ಅಗ್ರಿಕಲ್ಚರಲ್ purposes like human settlements, roads, railways, canals, mountains, etc. come under this category. ಇಲ್ಲಿ ಮುಖ್ಯವಾಗಿ ಮಾನವನು ಏನು ಮಾಡ್ತಿದ್ದಾನೆ, ವಸತಿಗಳಿಗೆ ಸೆಟಲ್ಮೆಂಟ್ಸ್, ಅವನ ಮನೆಗಳನ್ನು ಕಟ್ಕೊಳ್ಳೋಕ್ಕೋಸ್ಕರ, ರೋಡನ್ನು ನಿರ್ಮಾಣ ಮಾಡೋಕ್ಕೋಸ್ಕರ, ರೈಲ್ವೇಗೋಸ್ಕರ, ಕಾಲುವೆ, ಈ ರೀತಿ ಹಲವಾರು ಉದ್ದೇಶಗಳಿಗೋಸ್ಕರ ಏನು ಮಾಡಿದ್ದಾನೆ, ಭೂಮಿಯನ್ನು ಯೂಸ್ ಮಾಡ್ಕೊಂಡಿದ್ದಾನೆ.
ಅಂತಹ ಲ್ಯಾಂಡನ್ನು ಏನಂತ ಕರಿಬೋದು, ಲ್ಯಾಂಡ್ ನಾಟ್ ಅವೈಲಬಲ್ ಫಾರ್ ಕಲ್ಟಿವೇಷನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಫಾಲೋ ಲ್ಯಾಂಡ್. ಫಾಲೋ ಲ್ಯಾಂಡ್ ಅಂದರೆ ಪಾಳು ಭೂಮಿ ಅಂತ ಇದನ್ನು ಕರಿಬೋದು. ಇಟ್ ರೆಫರ್ಸ್ ಟು ದ ಲ್ಯಾಂಡ್ ವಿಚ್ ಈಸ್ ನಾಟ್ ಯೂಸ್ಡ್ ಫಾರ್ ಕಲ್ಟಿವೇಷನ್. ಕಲ್ಟಿವೇಷನ್ ಅಂದರೆ ಕೃಷಿಯನ್ನು ಮಾಡೋದಕ್ಕೆ ಯೋಗ್ಯವಾಗಿ ಇರದಲ್ಲೇ ಇರತಕ್ಕಂಥ ಭೂಮಿಯನ್ನು ಪಾಳು ಭೂಮಿ ಅಂತ ಕರಿಬೋದು ಅಥವಾ ಫಾಲೋ ಲ್ಯಾಂಡ್ ಅಂತ ಕರಿಬೋದು. ಇಟ್ ಅಕೌಂಟ್ಸ್ ಟು 8.2% ಆಫ್ ದ ರಿಪೋರ್ಟೆಡ್ ಏರಿಯಾ ಇನ್ ಅವರ್ ಕಂಟ್ರಿ. ನಮ್ಮ ದೇಶದ ಭೂಭಾಗದಲ್ಲಿ 8.2% ಭಾಗ ಏನಾಗಿದೆ, ಫಾಲೋ ಲ್ಯಾಂಡ್ ಇದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಕಲ್ಟಿವೇಟಬಲ್ ವೇಸ್ಟ್ ಲ್ಯಾಂಡ್ ಅಂದರೆ ಬಳಕೆಯಾಗದೆ ಇರ್ತಕ್ಕಂಥ ಕೃಷಿಯೋಗ್ಯ ಭೂಮಿ ಅಂತ ಕರಿಬೋದು. ಇಟ್ ಇನ್ಕ್ಲೂಡ್ಸ್ ದ ಲ್ಯಾಂಡ್ ವಿಚ್ ಈಸ್ ನಾಟ್ ಟೇಕನ್ ಅಪ್ ಫಾರ್ ಕಲ್ಟಿವೇಷನ್ ಡ್ಯೂ ಟು ಸರ್ಟನ್ ಸಾಯಿಲ್ ಡೆಫಿಷಿಯನ್ಸೀಸ್. ಇಲ್ಲಿ ಸಾಯಿಲ್ಸ್ ಡೆಫಿಷಿಯನ್ಸೀಸ್ ಅಂದರೆ ಮಣ್ಣಿನ ಸಾರದ ಕೊರತೆ, ಮಣ್ಣಿನ ಫಲವತ್ತತೆಯ ಕೊರತೆಯಿಂದಾಗಿ ಲ್ಯಾಂಡ್ ವಿಚ್ ಈಸ್ ನಾಟ್ ಟೇಕನ್ ಅಪ್ ಫಾರ್ ಕಲ್ಟಿವೇಷನ್, ಭೂಮಿಯನ್ನು ಕಲ್ಟಿವೇಟ್ ಮಾಡೋದಕ್ಕೆ ಬಳಕೆ ಮಾಡೋದನ್ನು ಇಲ್ಲಿ ಏನಾಗಿರುತ್ತೆ, ಕೈ ಬಿಡಲಾಗಿರುತ್ತೆ. ಯಾಕಂದರೆ ಇಲ್ಲಿ ಸಾಯಿಲ್ ಡೆಫಿಷಿಯನ್ಸೀಸ್, ಮಣ್ಣಿನ ಸಾರದ ಕೊರತೆ ಇರುತ್ತೆ ಅಂತ ಹೇಳ್ಬೋದು. ಇಂಥ ಭೂಮಿಯನ್ನು ಕಲ್ಟಿವೇಟಬಲ್ ವೇಸ್ಟ್ ಲ್ಯಾಂಡ್ ಅಂತ ನಾವು ಹೇಳ್ತೀವಿ. ಇಟ್ ಅಕೌಂಟ್ಸ್ ಟು 4.3% ಆಫ್ ದ ರಿಪೋರ್ಟೆಡ್ ಏರಿಯಾ. ನಮ್ಮ ದೇಶದಲ್ಲಿ ಒಟ್ಟು ಏರಿಯಾದಲ್ಲಿ ಭೂಭಾಗದಲ್ಲಿ 4.3% ಏನಾಗಿದೆ, ಕಲ್ಟಿವೇಟಬಲ್ ವೇಸ್ಟ್ ಲ್ಯಾಂಡ್ ಇರೋದನ್ನು ನಾವು ಕಾಣ್ತೀವಿ. ನೆಕ್ಸ್ಟ್ ಪಾಯಿಂಟ್, ಪರ್ಮನೆಂಟ್ ಪ್ಯಾಸ್ಚರ್ಸ್ ಆ್ಯಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡ್ಸ್. ಪರ್ಮನೆಂಟ್ ಪ್ಯಾಸ್ಚರ್ಸ್ ಅಂದರೆ ಕಾಯಂ ಹುಲ್ಲುಗಾವಲು ಅಂತ ಕರಿತೀವಿ. ಆ್ಯಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡ್ಸ್ ಅಂದರೆ ಇತರೆ ಗೋಮಾಳ, ಅಥವಾ ಗೋಮಾಳ ಅಂದರೆ ಪ್ರಾಣಿಗಳನ್ನು ಮೇಯೋದಕ್ಕೆ ಮಾತ್ರ ಭೂಮಿಯನ್ನು ಬಳಕೆ ಮಾಡಲಾಗಿರುತ್ತೆ, ಅದಕ್ಕೆ ಗೋಮಾಳ ಅಂತ ನಾವು ಕರಿಬೋದು. ಅಲ್ಲಿ ಹೆಚ್ಚಿನದಾಗಿ ಹುಲ್ಲುಗಳಿರುತ್ತೆ ಅಂತ ಹೇಳ್ಬೋದು. ಇಟ್ ಇನ್ಕ್ಲೂಡ್ಸ್ ಗಾರ್ಡನ್ಸ್, ಓರ್ಚರ್ಡ್ಸ್ ಆ್ಯಂಡ್ ಪ್ಲಾಂಟೇಷನ್ಸ್ ವಿಚ್ ಅಕೌಂಟ್ ಫಾರ್ ಓನ್ಲಿ 1.1% ಆಫ್ ದ ಟೋಟಲ್ ಏರಿಯಾ ಇನ್ ದ ಕಂಟ್ರಿ. ಇದರಲ್ಲಿ ಮುಖ್ಯವಾಗಿ ಗಾರ್ಡನ್ಸ್ಗಳು ಬರ್ತವೆ, ಅದೇ ರೀತಿಯಾಗಿ ತೋಟಗಳು, ಪ್ಲಾಂಟೇಷನ್ಸ್, ನೆಡುತೋಪುಗಳು, ಇವೆಲ್ಲವೂ ಕೂಡ ಇದರಲ್ಲಿ ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ವಿಚ್ ಅಕೌಂಟ್ ಫಾರ್ ಓನ್ಲಿ 1.1% ಆಫ್ ಟೋಟಲ್ ಏರಿಯಾ ಇನ್ ದ ಕಂಟ್ರಿ. ನಮ್ಮ ಒಟ್ಟು ಭೂಭಾಗ, ನಮ್ಮ ಭಾರತದ ಒಟ್ಟು ಭೂಭಾಗದಲ್ಲಿ 1.1% ಪರ್ಮನೆಂಟ್ ಪ್ಯಾಸ್ಚರ್ಸ್ ಆ್ಯಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡನ್ನು ಹೊಂದಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಲಾಸ್ಟ್ ಪಾಯಿಂಟ್, ಲ್ಯಾಂಡ್ ಅಂಡರ್ ಮಿಸಲೇನಿಯಸ್ ಯೂಸಸ್. ಲ್ಯಾಂಡ್ ಅಂಡರ್ ಅದರ್ ಯೂಸಸ್, ಈ ಥರ ಏನೇನು ನಾವು ಇದನ್ನು ಬಳಕೆ ಮಾಡಲಾಗಿದೆ ಅಂದರೆ ಇಟ್ ಇನ್ಕ್ಲೂಡ್ಸ್ ಗಾರ್ಡನ್ಸ್, ಓರ್ಚರ್ಡ್ಸ್ ಆ್ಯಂಡ್ ಪ್ಲಾಂಟೇಷನ್ಸ್ ವಿಚ್ ಅಕೌಂಟ್ ಫಾರ್ ಓನ್ಲಿ 1.1% ಆಫ್ ಟೋಟಲ್ ಏರಿಯಾ ಇನ್ ದ ಕಂಟ್ರಿ. ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿ ನೀವು ಒಂದು ಗಮನಿಸಿ, ಇಲ್ಲಿ ಪರ್ಮನೆಂಟ್ ಪ್ಯಾಚರ್ಸ್ ಆ್ಯಂಡ್ ಅದರ್ ಗ್ರೇಸಿಂಗ್ ಲ್ಯಾಂಡ್ಸಲ್ಲಿ 1.1% ಒಳಗೊಂಡಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ. ಆದರೆ ಅದು 3.4% ಅಂತ ಅದನ್ನು ಬರ್ಕೊಳ್ಳಿ, ಇಲ್ಲಿ ಮಿಸ್ ಆಗಿದೆ. ಅದೇ ರೀತಿಯಾಗಿ ಲ್ಯಾಂಡ್ ಅಂಡರ್ ಮಿಸಲೇನಿಯಸ್ ಯೂಸಸ್ ಅನ್ನೋದು ಎಷ್ಟನ್ನು ಒಳಗೊಂಡಿದೆ ಅಂದರೆ 1.1% ಒಳಗೊಂಡಿದೆ ಅನ್ನೋದನ್ನು ನೀವು ಬರ್ಕೋಬೇಕು. ಅಲ್ಲಿ ಟೈಪಿಂಗ್ ಏನಾಗಿದೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ನೆಕ್ಸ್ಟ್ ಅಗ್ರಿಕಲ್ಚರ್ ಅಂದರೆ ಇದನ್ನು ಕನ್ನಡದಲ್ಲಿ ವ್ಯವಸಾಯ ಅಂತ ಕರಿತೀವಿ. ಮೀನಿಂಗ್ ಆಫ್ ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಅಂದರೆ ಅದರ ಮೀನಿಂಗ್ ಏನು ಅನ್ನೋದನ್ನು ಈಗ ನೋಡೋಣ. ಟಿಲ್ಲಿಂಗ್ ಆಫ್ ದ ಸಾಯಿಲ್ ಫಾರ್ ರೈಸಿಂಗ್ ಫುಡ್ ಕ್ರಾಪ್ಸ್ ಆ್ಯಂಡ್ ರಾ ಮೆಟೀರಿಯಲ್ಸ್ ನೀಡೆಡ್ ಬೈ ಹ್ಯೂಮನ್ ಬೀಯಿಂಗ್ಸ್ ಈಸ್ ಕಾಲ್ಡ್ ಅಗ್ರಿಕಲ್ಚರ್. ಹಿಯರ್ ಟಿಲ್ಲಿಂಗ್ ಆಫ್ ದ ಸಾಯಿಲ್ ಫಾರ್ ರೈಸಿಂಗ್ ಫುಡ್ ಕ್ರಾಪ್ಸ್ ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥ ಫುಡ್ ಕ್ರಾಪ್ಸ್, ಆಹಾರ ಧಾನ್ಯ, ಅದೇ ರೀತಿ ರಾ ಮೆಟೀರಿಯಲ್ಸ್ ಅಂದರೆ ಕಚ್ಚಾ ವಸ್ತುಗಳು, ಇದಕ್ಕೋಸ್ಕರ ನಾವೇನು ಮಾಡ್ತಾರೆ, ಟಿಲ್ಲಿಂಗ್ ಆಫ್ ದ ಸಾಯಿಲ್, ಭೂಮಿಯನ್ನು ಸಾಗುವಳಿ ಮಾಡ್ತಕ್ಕಂಥದ್ದನ್ನು ನಾವೆಂತ ಕರಿಬೋದು, ಅಗ್ರಿಕಲ್ಚರ್ ಅಂತ ಕರಿಬೋದು. ಸೊ ನೌ ದ ಟರ್ಮ್ ಆಫ್ ಅಗ್ರಿಕಲ್ಚರ್ ಈಸ್ ಆಲ್ಸೋ ಎಕ್ಸ್ಟೆಂಡೆಡ್ ಟು ಇನ್ಕ್ಲೂಡ್ ಸ್ಟಾಕ್ ರೈಸಿಂಗ್, ಪೌಲ್ಟ್ರಿ ಫಾರ್ಮಿಂಗ್ ಆ್ಯಂಡ್ ಬೀ ಕೀಪಿಂಗ್. ಬಟ್ ಈಗ ಅಗ್ರಿಕಲ್ಚರ್ ಅನ್ನೋ ವರ್ಡನ್ನು ಮುಖ್ಯವಾಗಿ ಪಶುಸಂಗೋಪನೆ ಆಗಿರ್ಬೋದು, ಕೋಳಿ ಸಾಕಾಣಿಕೆ, ಅದೇ ರೀತಿ ಬೀ ಕೀಪಿಂಗ್, ಜೇನುನೊಣದ ಸಾಕಾಣಿಕೆ, ಇದಕ್ಕೂ ಕೂಡ ಈ ಪದವನ್ನು ಬಳಕೆ ಮಾಡ್ತೀರಿ ಅಂತ ನಾವು ಹೇಳ್ಬೋದು.
Next, importance of agriculture. India is a country known for agriculture. Nearly 65% of the people depend on agriculture. So India is one of the agricultural country. So in India, 65% of the people depend on agriculture. So the economic progress or development is also depends on the progress of agriculture. ನಮ್ಮ ಎಕನಾಮಿಕ್ ಡೆವಲಪ್ಮೆಂಟ್ ಒಂದು ದೇಶ ಆಗಬೇಕಂದ್ರೆ ಅದರಲ್ಲಿ ಆರ್ಥಿಕ ಪ್ರಗತಿ ಆಗಬೇಕಂದ್ರೆ ಮುಖ್ಯವಾಗಿ ಅದು ಅಗ್ರಿಕಲ್ಚರಿನ ಒಂದು ಪ್ರಗತಿಯ ಮೇಲೆ ನಿಂತಿದೆ ಅಂತ ನಾವು ಹೇಳ್ಬೋದು. ಸೊ ಅಗ್ರಿಕಲ್ಚರ್ ಇನ್ ಇಂಡಿಯಾ ಈಸ್ ದ ಮೈನ್ ಸೋರ್ಸ್ ಆಫ್ ಲೈವ್ಲಿಹುಡ್. ಇಲ್ಲಿ ಜನರ ಜೀವನಾಧಾರಕ್ಕೆ ಮುಖ್ಯವಾಗಿ ಅಗ್ರಿಕಲ್ಚರ್ ಬೇಕಾಗಿದೆ ನಮ್ಮ ಇಂಡಿಯಾದಲ್ಲಿ ಅಂತ ಹೇಳ್ಬೋದು. ಇಟ್ ಈಸ್ ದ ಮೈನ್ ಸೋರ್ಸ್ ಆಫ್ ಫುಡ್ ಫಾರ್ ದ ಪೀಪಲ್ ಅಂಡ್ ದ ಫಾಡರ್ ಫಾರ್ ಡೊಮೆಸ್ಟಿಕ್ ಅನಿಮಲ್ಸ್. ಜನರಿಗೆ ಹಾಗೂ ಪ್ರಾಣಿಗಳಿಗೂ ಕೂಡ ಇಲ್ಲೇನಾಗಿದೆ, ಅಗ್ರಿಕಲ್ಚರ್ ಮುಖ್ಯವಾಗಿ ಆಹಾರ ಸಪ್ಲೈ ಮಾಡೋದಕ್ಕೆ ಮುಖ್ಯವಾಗಿ ಅವಶ್ಯಕವಾಗಿದೆ ಅಂತ ಹೇಳ್ಬೋದು. ಇದು ಒಂದು ಅವಶ್ಯಕ ರಿಸೋರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಇಟ್ ಈಸ್ ಎ ಸೋರ್ಸ್ ಆಫ್ ನ್ಯಾಷನಲ್ ಇನ್ಕಮ್ ಆ್ಯಂಡ್ ರೆವಿನ್ಯೂ. Agriculture supports tertiary sectors like trade, transport, banking, insurance, etc. It is a source of national income and revenue. ನಮ್ಮ ದೇಶದ ನ್ಯಾಷನಲ್ ಇನ್ಕಮ್ಗೂ ಕೂಡ ರೆವಿನ್ಯೂ ಅಂದರೆ ತೆರಿಗೆಗೂ ಕೂಡ ಇದು ಮೂಲ ಅಂತ ನಾವು ಹೇಳ್ಬೋದು, ಮುಖ್ಯವಾಗಿ ಬೇಕು. ಅಂಡ್ ಅಗ್ರಿಕಲ್ಚರಲ್ ಸಪೋರ್ಟ್ಸ್ ಟೆರ್ಜಿಯರಿ ಅಂದರೆ ತೃತೀಯ ವಲಯ ಅಂತ ನಾವು ಹೇಳ್ಬೋದು. ಟೆರ್ಜಿಯರಿ ಸೆಕ್ಟರ್ಸ್ ಅಂದರೆ ತೃತೀಯ ವಲಯ, ಅದರಲ್ಲಿ ಟ್ರೇಡ್ ಆಗುತ್ತೆ, ಟ್ರಾನ್ಸ್ಪೋರ್ಟ್, ಬ್ಯಾಂಕಿಂಗ್, ಇನ್ಸೂರೆನ್ಸ್, ಇದಕ್ಕೂ ಕೂಡ ಮುಖ್ಯವಾಗಿ ಅಗ್ರಿಕಲ್ಚರ್ ಬೇಕಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಟೈಪ್ಸ್ ಆಫ್ ಅಗ್ರಿಕಲ್ಚರ್. ಸೊ ಎ ಟೈಪ್, ಫಸ್ಟ್ ಒನ್, ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ಅಗ್ರಿಕಲ್ಚರ್. ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಮೀನ್ಸ್ ಜೀವನಾಧಾರಿತ ಬೇಸಾಯ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಎ ಟೈಪ್ ಆಫ್ ಫಾರ್ಮಿಂಗ್ ಇನ್ ವಿಚ್ ದ ಪ್ರೊಡಕ್ಷನ್ ಆಫ್ ಕ್ರಾಪ್ಸ್ ಈಸ್ ಕನ್ಸ್ಯೂಮ್ಡ್ ಆಲ್ಮೋಸ್ಟ್ ಬೈ ದ ಫಾರ್ಮರ್ ಆ್ಯಂಡ್ ಹಿಸ್ ಫ್ಯಾಮಿಲಿ, ಲೀವಿಂಗ್ ಎ ಸ್ಮಾಲ್ ಪೋರ್ಷನ್ ಫಾರ್ ಸೇಲ್. ಅಂದರೆ ಇಲ್ಲಿ ರೈತ ಮತ್ತು ಅವನ ಕುಟುಂಬದ ಯೂಸಿಗೋಸ್ಕರ ಮಾತ್ರ ಬೆಳೆಯನ್ನು ಬೆಳೀತಕ್ಕಂತಹ ಪದ್ಧತಿಯನ್ನು ನಾವೆಂತ ಕರಿಬೋದು, ಜೀವನಾಧಾರಿತ ಬೇಸಾಯ ಅಥವಾ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ ಅಂತ ಕರಿಬೋದು. ಇದರಲ್ಲಿ ಸ್ವಲ್ಪ ಕೃಷಿ ಉತ್ಪಾದನೆಗಳನ್ನು ಮಾತ್ರ, ಲೀವಿಂಗ್ ಎ ಸ್ಮಾಲ್ ಪೋರ್ಷನ್ ಫಾರ್ ಸೇಲ್, ಸ್ವಲ್ಪ ಉತ್ಪನ್ನವನ್ನು ಮಾತ್ರ ಇಲ್ಲಿ ಏನು ಮಾಡ್ತಾರೆ, ಮಾರಾಟ ಮಾಡ್ತಾರೆ. ಸೊ ದೇರ್ ಆರ್ 2 ಟೈಪ್ಸ್ ಇನ್ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಫಸ್ಟ್ ಒನ್ ಶಿಫ್ಟಿಂಗ್ ಫಾರ್ಮಿಂಗ್, ಸೆಕೆಂಡ್ ಒನ್ ಸೆಡೆಂಟರಿ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್. ಅಂದರೆ ವರ್ಗಾವಣೆ ಬೇಸಾಯ ಅಂತ ಕರಿತೀವಿ ಶಿಫ್ಟಿಂಗ್ ಫಾರ್ಮಿಂಗ್ಗೆ. ಅದೇ ರೀತಿ ಸೆಡೆಂಟರಿ ಸಬ್ಸಿಸ್ಟೆನ್ಸ್ ಫಾರ್ಮಿಂಗ್ಗೆ ನಾವೆಂತ ಕರಿತೀವಿ, ಸ್ಥಿರ ಬೇಸಾಯ ಅಂತ ಕರಿತೀವಿ. ಫಸ್ಟ್ ಒನ್, ಶಿಫ್ಟಿಂಗ್ ಫಾರ್ಮಿಂಗ್. ಶಿಫ್ಟಿಂಗ್ ಫಾರ್ಮಿಂಗ್ ಮೀನ್ಸ್ ಇಟ್ ಈಸ್ ಎ ಟೈಪ್ ಆಫ್ ಅಗ್ರಿಕಲ್ಚರ್ ಇನ್ ವಿಚ್ ಎ ಪ್ಯಾಚ್ ಆಫ್ ಫಾರೆಸ್ಟ್ ಈಸ್ ಕ್ಲಿಯರ್ಡ್ ಆ್ಯಂಡ್ ಬರ್nt ಟು ಬಿ ಕಲ್ಟಿವೇಟೆಡ್ ಫಾರ್ ಎ few years until the fertility of the soil is reduced. ಇಲ್ಲಿ ಸ್ವಲ್ಪ ಫಾರೆಸ್ಟಿನ ಸ್ವಲ್ಪ ಭಾಗವನ್ನು ಏನು ಮಾಡ್ತಾರೆ, ಇಲ್ಲಿ ಕತ್ತರಿಸಿಬಿಟ್ಟು ಅದನ್ನು ಕಟ್ ಮಾಡಿಬಿಟ್ಟು ಸುಟ್ಟುಬಿಟ್ಟು ಅದನ್ನು ಕೃಷಿಯೋಗ್ಯ ಭೂಮಿಯನ್ನಾಗಿ ಮಾಡಿ ಅಲ್ಲಿ ಫ್ಯೂ ಇಯರ್ಸ್ ಕೆಲವು ವರ್ಷಗಳ ಕಾಲ ಏನು ಮಾಡ್ತಾರೆ, ಅಲ್ಲಿ ಕೃಷಿಯನ್ನು ಮಾಡ್ತಾರೆ. ಕೊನೆಗೆ ಅಂಟಿಲ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್ ಈಸ್ ರೆಡ್ಯೂಸ್ಡ್, ಅಂದರೆ ಅಲ್ಲಿ ಮಣ್ಣಿನ ಫಲವತ್ತತೆ ಅದೇನೋ ಕಡಿಮೆ ಆದ ತಕ್ಷಣ ಬೇರೆ ಪ್ರದೇಶಕ್ಕೆ ಹೋಗಿ ಅಲ್ಲಿ ಏನು ಮಾಡ್ತಾರೆ, ಕೃಷಿಯನ್ನು ಮಾಡ್ತಾರೆ. ಇದನ್ನೇ ಅಂತ ಕರಿಬೋದು, ಶಿಫ್ಟಿಂಗ್ ಫಾರ್ಮಿಂಗ್ ಅಂತ ನಾವು ಕರಿಬೋದು. ನೆಕ್ಸ್ಟ್, ಸೆಡೆಂಟರಿ ಫಾರ್ಮಿಂಗ್. ಇದನ್ನು ಸ್ಥಿರ ಜೀವನಾಧಾರ ಬೇಸಾಯ ಅಂತ ಕನ್ನಡದಲ್ಲಿ ಕರಿತೀವಿ. ಸೆಡೆಂಟರಿ ಫಾರ್ಮಿಂಗ್ ಮೀನ್ಸ್ ಇಟ್ ಈಸ್ ಕಲ್ಟಿವೇಷನ್ ಆಫ್ ಲ್ಯಾಂಡ್ ಅಟ್ ಎ ಫಿಕ್ಸ್ಡ್ ಲೊಕೇಶನ್ ಇನ್ಸ್ಟೆಡ್ ಆಫ್ shifting from one place to another. The farm land is not abandoned but cultivated year after year. So it is cultivation of land at a fixed location
ಇನ್ಸ್ಟೆಡ್ ಆಫ್ ಶಿಫ್ಟಿಂಗ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. ಒಂದು ಪ್ರದೇಶದಿಂದ ಮತ್ತೊಂದು ಪ್ಲೇಸಿಗೆ ಹೋಗಿ ಇಲ್ಲಿ ಕೃಷಿಯನ್ನು ಮಾಡದಲೇ ಒಂದೇ ಒಂದು ನಿರ್ದಿಷ್ಟ ಒಂದು ಲೊಕೇಶನ್, ಒಂದು ಭೂಮಿಗೆ ಏನಾಗಿರ್ತಾರೆ ಇಲ್ಲಿ ಫಿಕ್ಸ್ ಆಗಿರ್ತಾರೆ. ಅದಕ್ಕೆ ಮಾತ್ರ ಇವರು ಏನು ಮಾಡ್ತಾರೆ, ನಿರಂತರವಾಗಿ ಇಲ್ಲಿ ಕೃಷಿಯನ್ನು ಮಾಡ್ತಾರೆ. ದ ಫಾರ್ಮ್ಲ್ಯಾಂಡ್ ಈಸ್ ನಾಟ್ ಅಬ್ಡಾನ್ಡ್ ಬಟ್ ಕಲ್ಟಿವೇಟೆಡ್ ಇಯರ್ ಆಫ್ಟರ್ ಇಯರ್. ಇಲ್ಲಿ ಏನು ಮಾಡ್ತಾರೆ ಅಂದರೆ, ಸಾಗುವಳಿ ಭೂಮಿಯನ್ನು ಇಲ್ಲಿ ಬಿಟ್ಟು ಹೋಗೋದಿಲ್ಲ. ಅದನ್ನು ಬಿಟ್ಟು ಹೋಗದಲ್ಲಿ ಒಂದೇ ಭೂಮಿಯಲ್ಲಿ ಪ್ರತಿ ವರ್ಷ, ಒಂದು ವರ್ಷದ ನಂತರ ಒಂದು ವರ್ಷ ಏನು ಮಾಡ್ತಾರೆ, ಬೆಳೆಯನ್ನು ಬೆಳೀತಾ ಹೋಗ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಂಟೆನ್ಸಿವ್ ಫಾರ್ಮಿಂಗ್ ಅಂದರೆ ಸಾಂದ್ರ ಬೇಸಾಯ ಅಂತ ಇದನ್ನು ಕನ್ನಡದಲ್ಲಿ ಹೇಳ್ಬೋದು. ಎ ಮೆಥಡ್ ಆಫ್ ಫಾರ್ಮಿಂಗ್ ಇನ್ ವಿಚ್ ಎ ಲಾರ್ಜ್ ಅಮೌಂಟ್ ಆಫ್ ಕ್ಯಾಪಿಟಲ್ ಆ್ಯಂಡ್ ಲೇಬರ್ ಆರ್ ಅಪ್ಲೈಡ್ ಪರ್ ಯೂನಿಟ್ ಆಫ್ ಲ್ಯಾಂಡ್ ಈಸ್ ಕಾಲ್ಡ್ ಇಂಟೆನ್ಸಿವ್ ಫಾರ್ಮಿಂಗ್. ಇಲ್ಲಿ ಅಧಿಕವಾದ ಲಾರ್ಜ್ ಕ್ಯಾಪಿಟಲ್, ಅಧಿಕ ಬಂಡವಾಳ ಮತ್ತು ಕಾರ್ಮಿಕರನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಒಂದು ಚಿಕ್ಕ ಭೂ ಹಿಡುವಳಿಯಲ್ಲಿ ಏನು ಮಾಡ್ತಾರೆ, ಬೇಸಾಯವನ್ನು ಮಾಡ್ತಾರಲ್ಲ, ಅದನ್ನು ಸಾಂದ್ರ ಬೇಸಾಯ ಅಂತ ಕರಿತೀವಿ. ಅಂಡರ್ ದಿಸ್ ಟೈಪ್ ಆಫ್ ಫಾರ್ಮಿಂಗ್, ಲ್ಯಾಂಡ್ ಈಸ್ ಕಲ್ಟಿವೇಟೆಡ್ ಇಂಟೆನ್ಸಿವ್ಲಿ ಥ್ರೂಔಟ್ ದ ಇಯರ್. ಫಾರ್ಮರ್ಸ್ ಟ್ರೈ ಟು ರೈಸ್ 2 or more crops to get maximum production from small land holdings. ಇಲ್ಲಿ ವರ್ಷ ಪೂರ್ತಿ ಏನು ಮಾಡ್ತಾರೆ, ಇಲ್ಲಿ ಬೇಸಾಯವನ್ನು ಮಾಡ್ತಾರೆ. ಅದೇ ರೀತಿ ವರ್ಷದಲ್ಲಿ 2ರಿಂದ 3 ಬೆಳೆಗಳನ್ನು, 2ರಿಂದ 3 ಕ್ರಾಪ್ಸ್ಗಳನ್ನು ಏನು ಮಾಡ್ತಾರೆ, ಇಲ್ಲಿ ಬೆಳೀತಾರೆ. ಇಲ್ಲಿ ಹೆಚ್ಚು ಉತ್ಪಾದನೆಗಾಗಿ ಪ್ರಯತ್ನ ಮಾಡಲಾಗುತ್ತೆ. ರೈತರು ಹೆಚ್ಚು ಉತ್ಪಾದನೆ ಮಾಡೋದಕ್ಕೋಸ್ಕರ ಇದನ್ನು ಈ ರೀತಿ ವಿಧಾನವನ್ನು ಅನುಸರಿಸ್ತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಮರ್ಷಿಯಲ್ farming means a system of farming in which crops are grown for the market is called commercial farming. ಅಂದರೆ ವ್ಯಾಪಾರದ ಉದ್ದೇಶಕ್ಕೋಸ್ಕರ ಬೆಳೆಗಳನ್ನು ಬೆಳೀತಕ್ಕಂಥ ಒಂದು ಮೆಥಡ್ಗೆ ಏನಂತ ಕರಿಬೋದು, ಕಮರ್ಷಿಯಲ್ ಫಾರ್ಮಿಂಗ್ ಅಥವಾ ವಾಣಿಜ್ಯ ಬೇಸಾಯ ಅಂತ ನಾವು ಕರಿಬೋದು. ನೆಕ್ಸ್ಟ್, ಮಿಕ್ಸ್ಡ್ ಫಾರ್ಮಿಂಗ್ ಅಂದರೆ ಮಿಶ್ರಣ ಬೇಸಾಯ ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಅಗ್ರಿಕಲ್ಚರ್ ಇನ್ವಾಲ್ವಿಂಗ್ ದ ಕಲ್ಟಿವೇಷನ್ ಫಾರ್ ಕ್ರಾಪ್ಸ್ ಆ್ಯಂಡ್ ಲೈವ್ ಸ್ಟಾಕ್ ರಿಯರಿಂಗ್ ಈಸ್ ಕಾಲ್ಡ್ ಮಿಕ್ಸ್ಡ್ ಫಾರ್ಮಿಂಗ್. ಸೊ ಅಗ್ರಿಕಲ್ಚರಲ್ಲಿ ಏನು ಇನ್ವಾಲ್ವ್ ಆಗಿರುತ್ತೆ ಅಂದರೆ, ಬೆಳೆಗಳನ್ನು ಬೆಳೆಯೋದ್ರ ಜೊತೆಗೆ ಇಲ್ಲಿ ಏನು ಮಾಡ್ತಾರೆ, ಲೈಫ್ ಸ್ಟಾಕ್ ರಿಯರಿಂಗ್, ಪ್ರಾಣಿಗಳನ್ನು ಸಂಗೋಪನೆ ಮಾಡ್ತಾರೆ, ಪಶು ಸಂಗೋಪನೆ ಮಾಡ್ತಾರೆ, ಎರಡನ್ನೂ ಒಟ್ಟಾಗಿ ಮಾಡ್ತಾರಲ್ಲ, ಇದನ್ನೇನಂತ ಕರಿಬೋದು, ಮಿಕ್ಸ್ಡ್ ಫಾರ್ಮಿಂಗ್ ಅಂತ ಕರಿಬೋದು. ಫಾರ್ಮರ್ಸ್ ಗೆಟ್ ಇನ್ಕಮ್ ಫ್ರಮ್ ಬೋತ್, ಎರಡರಿಂದನೂ ಕೂಡ ಇವರೇನು ಮಾಡ್ತಾರೆ, ಆದಾಯವನ್ನು ಗಳಿಸ್ತಾರೆ ಅಂತ ನಾವು ಇದರಲ್ಲಿ ನೋಡ್ಬೋದಾಗಿದೆ. ನೆಕ್ಸ್ಟ್, ಪ್ಲಾಂಟೇಶನ್ ಫಾರ್ಮಿಂಗ್, ಇದನ್ನು ನೆಡುತೋಪು ಬೇಸಾಯ ಅಂತ ಕರಿಬೋದು. ಇಟ್ refers to the cultivation of single crop on large estates for the market. It requires more labor and capital. ಅಂದರೆ ಮಾರಾಟ ಮಾಡೋಕ್ಕೋಸ್ಕರ ಇಲ್ಲಿ ಏನು ಮಾಡ್ತಾರೆ, ವಿಶಾಲವಾಗಿರ್ತಕ್ಕಂಥ ಎಸ್ಟೇಟ್, ತೋಟಗಳಲ್ಲಿ ಏನು ಮಾಡ್ತಾರೆ, ಯಾವುದಾದ್ರು ಒಂದು ಬೆಳೆಯನ್ನು ಬೆಳೀತಕ್ಕಂಥ ಒಂದು ಪದ್ಧತಿಯನ್ನು ನಾವೆಂತ ಕರಿಬೋದು, ಪ್ಲಾಂಟೇಶನ್ ಫಾರ್ಮಿಂಗ್ ಅಂತ ಕರಿಬೋದು. ಇದಕ್ಕೆ ಅತಿ ಹೆಚ್ಚು ಕ್ಯಾಪಿಟಲ್ ಬೇಕು, ಅದೇ ರೀತಿ ಲೇಬರ್ಸ್ ಅಂದರೆ ಕಾರ್ಮಿಕರು ಬೇಕು ಅಂತ ನಾವು ಹೇಳ್ಬೋದು. ಸೊ tea, coffee, rubber and coconut are the important plantation crops of India. Next, dry farming, ಒಣ ಬೇಸಾಯ ಅಂತ ಕರಿತೀವಿ. A method of farming carried on in areas which receives scanty rainfall and where irrigation is either absent or limited is called dry farming. ಇಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ಅಥವಾ ನೀರಾವರಿ ಇರಿಗೇಷನ್ ಫೆಸಿಲಿಟಿ ಇಲ್ಲದಲೇ ಇರತಕ್ಕಂಥ ಪ್ರದೇಶದಲ್ಲಿ ಏನು ಮಾಡ್ತಾರೆ, ಬೇಸಾಯವನ್ನು ಮಾಡ್ತಾರಲ್ಲ, ಅದನ್ನೇನಂತ ಕರಿತೀವಿ, ಒಣ ಬೇಸಾಯ ಅಂತ ಕರಿತೀವಿ. ಇಲ್ಲಿ ಇರಿಗೇಷನ್ ಇದರ ಆಬ್ಸೆಂಟ್, ಇಲ್ಲಿ ಏನಾಗಿರಲ್ಲ, ನೀರಾವರಿ ವ್ಯವಸ್ಥೆ ಇರಲ್ಲ, ಲಿಮಿಟೆಡ್ ಅಂದರೆ ಮಳೆಯ ವ್ಯವಸ್ಥೆ, ತುಂಬ ಮಳೆಯಲ್ಲಿ ಏನಾಗಿರುತ್ತೆ, ಲಿಮಿಟೆಡಾಗಿ ಬರುತ್ತೆ ಅಂತ ನಾವು ಹೇಳ್ಬೋದು. ಈ ರೀತಿ ಪ್ರದೇಶದಲ್ಲಿ ಬೇಸಾಯವನ್ನು ಮಾಡೋದನ್ನು ಅಂತ ಕರಿತೇವೆ ಡ್ರೈ ಫಾರ್ಮಿಂಗ್ ಅಂತ ನಾವು ಕರಿಬೋದು. ನೆಕ್ಸ್ಟ್ ಒನ್, ಹ್ಯೂಮಿಡ್ ಫಾರ್ಮಿಂಗ್, ಇದನ್ನು ಕನ್ನಡದಲ್ಲಿ ಆರ್ದ್ರ ಬೇಸಾಯ ಅಂತ ಕರಿತೀವಿ. ಇಟ್ ರೆಫರ್ಸ್ ಟು ಕಲ್ಟಿವೇಷನ್ ಆಫ್ ಕ್ರಾಪ್ಸ್ ಇನ್ ಏರಿಯಾಸ್ ವಿಚ್ ರಿಸೀವ್ಸ್ ಸಫಿಷಿಯೆಂಟ್ ರೈನ್ಫಾಲ್ ಆ್ಯಂಡ್ ಕ್ರಾಪ್ಸ್ ಆರ್ ಗ್ರೋನ್ ವಿತೌಟ್ ದ ಹೆಲ್ಪ್ ಆಫ್ ಇರಿಗೇಷನ್. ಇಲ್ಲಿ ಸಾಕಷ್ಟು ಮಳೆಯನ್ನು ಬೀಳ್ತಕ್ಕಂಥ ಪ್ರದೇಶದಲ್ಲಿ
ಇರಿಗೇಷನ್ ಫೆಸಿಲಿಟಿ ಇಲ್ದಲೇ ಬೆಳೆಯನ್ನು ಬೆಳೆಯೋದಕ್ಕೆ ಏನಂತ ಕರಿಬೋದು, ಹ್ಯೂಮಿಡ್ ಫಾರ್ಮಿಂಗ್ ಅಂತ ಕರಿಬೋದು. ನೆಕ್ಸ್ಟ್, ಇರಿಗೇಷನ್ ಫಾರ್ಮಿಂಗ್, ಎ ಮೆಥಡ್ ಆಫ್ ಫಾರ್ಮಿಂಗ್ ಅಂಡರ್ ವಿಚ್ ಕ್ರಾಪ್ಸ್ ಆರ್ ಗ್ರೋನ್ ವಿತ್ ದ ಹೆಲ್ಪ್ ಆಫ್ ಇರಿಗೇಷನ್ ಈಸ್ ಕಾಲ್ಡ್ ಇರಿಗೇಷನ್ ಫಾರ್ಮಿಂಗ್. ಸೊ ದಿಸ್ ಫಾರ್ಮಿಂಗ್ ಈಸ್ ಬೇಸ್ಡ್ ಆನ್ ಇರಿಗೇಷನ್. ಇಲ್ಲಿ ನೀರಾವರಿಯ ಮೇಲೆ ಇದು ಈ ರೀತಿಯ ಫಾರ್ಮಿಂಗ್ ಏನಾಗಿರುತ್ತೆ, ಡಿಪೆಂಡ್ ಆಗಿರುತ್ತೆ. ನೀರಾವರಿಯ ಹೆಲ್ಪಿನಿಂದ, ಸಹಾಯದಿಂದ ಇಲ್ಲಿ ಏನು ಮಾಡ್ತಾರೆ, ಬೇಸಾಯವನ್ನು ಮಾಡೋದನ್ನು ಇರಿಗೇಷನ್ ಫಾರ್ಮಿಂಗ್ ಅಂತ ನಾವು ಕರಿಬೋದು. ನೆಕ್ಸ್ಟ್, ಕ್ರಾಪ್ ಸೀಸನ್ ಆ್ಯಂಡ್ ಕ್ರಾಪಿಂಗ್ ಪ್ಯಾಟರ್ನ್. ಅಂದರೆ ಕ್ರಾಪ್ ಸೀಸನ್ ಅಂದರೆ ಬೆಳೆ ಋತುಗಳು ಅಂತ ಕರಿತೀವಿ. ಕ್ರಾಪಿಂಗ್ ಪ್ಯಾಟರ್ನ್ ಅಂದರೆ ಬೆಳೆಯನ್ನು ಸಂಗ್ರಹಿಸ್ತಕ್ಕಂತಹ ಅಥವಾ ಬೆಳೆಯನ್ನು ಒಳಗೊಂಡಿರ್ತಕ್ಕಂಥ ಮಾದರಿ ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಫಸ್ಟ್ ಒನ್, ಕ್ರಾಪ್ ಸೀಸನ್ಸ್. ಕ್ರಾಪ್ ಸೀಸನ್ ಮೀನ್ಸ್ the proportion of area under different crops at a particular period of time is called crop season. ಅಂದರೆ ಒಂದು ನಿರ್ದಿಷ್ಟ ಪ್ರದೇಶ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಕೃಷಿಯನ್ನು ಮಾಡ್ತಕ್ಕಂಥದ್ದನ್ನು ನಾವೇನಂತ ಕರಿಬೋದು, ಕ್ರಾಪ್ ಸೀಸನ್ ಅಂತ ಕರಿಬೋದು. ಇಲ್ಲಿ ಒಂದು ನಿರ್ದಿಷ್ಟ ಸಮಯವನ್ನು ನೋಡ್ಕೊಂಬಿಟ್ಟು ಇಲ್ಲಿ ಏನು ಮಾಡ್ತಾರೆ, ಬೆಳೆಯನ್ನು ಬೆಳೀತಾರೆ. ಸೊ ಇನ್ ಇಂಡಿಯಾ ದೇರ್ ಆರ್ 3 crop seasons. First one, the Kharif. Second one, the Rabi. And final, Zaid crop season. ಈ ರೀತಿ 3 ರೀತಿಯ ಕ್ರಾಪ್ ಸೀಸನ್ಸನ್ನು ನಾವು ನೋಡ್ಬೋದು. ಫಸ್ಟ್ ಒನ್, ದ ಖಾರಿಫ್ ಕ್ರಾಪ್ ಸೀಸನ್. ದ ಕ್ರಾಪ್ಸ್ ಗ್ರೋನ್ ಡ್ಯೂರಿಂಗ್ ರೈನಿ ಸೀಸನ್ ಆರ್ ಕಾಲ್ಡ್ ಖಾರಿಫ್ ಕ್ರಾಪ್ಸ್. The crops grown during the rainy season are called ಖಾರಿಫ್ ಕ್ರಾಪ್ಸ್. ಇಲ್ಲಿ ಮಳೆಗಾಲದಲ್ಲಿ ಬೆಳೆಯನ್ನು ಬೆಳೀತಕ್ಕಂಥದ್ದನ್ನು ಏನಂತ ಕರಿಬೋದು, ಖಾರಿಫ್ ಕ್ರಾಪ್ ಸೀಸನ್ ಅಥವಾ ಮುಂಗಾರು ಬೆಳೆ ಋತು ಅಂತ ಇದನ್ನು ಕರಿಬೋದು. ದ ಸೋಯಿಂಗ್ ಟೇಕ್ಸ್ ಪ್ಲೇಸ್ ಇನ್ ಜೂನ್ ಜುಲೈ ವೆನ್ ದ ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ಆ್ಯಂಡ್ ದ ಕ್ರಾಪ್ಸ್ ಆರ್ ಹಾರ್ವೆಸ್ಟೆಡ್ ಇನ್ ಸೆಪ್ಟೆಂಬರ್ ಆ್ಯಂಡ್ ಅಕ್ಟೋಬರ್. ಅಂದರೆ ಜೂನ್ ಜುಲೈ ತಿಂಗಳಲ್ಲಿ ಇಲ್ಲಿ ಬಿತ್ತನೆ ಮಾಡಲಾಗುತ್ತೆ. ಅದೇ ರೀತಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಇಲ್ಲಿ ಬೆಳೆಯನ್ನು ಕಟಾವು ಮಾಡಲಾಗುತ್ತೆ. ಕಟಾವು ಮಾಡಿದ್ರೆ ಬೆಳೆಗಳನ್ನು ಬಿಡಿಸಲಾಗುತ್ತೆ ಅಂತ ನಾವು ಹೇಳ್ಬೋದು. ಈ ಸಂದರ್ಭದಲ್ಲಿ ಏನಾಗಿರುತ್ತೆ, ನೈಋತ್ಯ ಮಾನ್ಸೂನ್ ಮಳೆಗಾಲ ಆರಂಭ ಆಗಿರುತ್ತೆ. ಸೌತ್ ವೆಸ್ಟ್ ಮಾನ್ಸೂನ್ ಸ್ಟಾರ್ಟ್ಸ್ ಅಂದರೆ ಇಲ್ಲಿ ನೈಋತ್ಯ ಮಾನ್ಸೂನ್ ಮಾರುತ ಈ ಸಂದರ್ಭದಲ್ಲಿ ಆರಂಭ ಆಗಿರುತ್ತೆ ಅಂತ ಕರಿಬೋದು. ರೈಸ್, ಜೋವರ್, ರಾಗಿ, ಕಾಟನ್, ಗ್ರೌಂಡ್ನಟ್ಸ್, ಟೊಬ್ಯಾಕೊ ಎಕ್ಸೆಟ್ರಾ ಆರ್ ದ ಮೈನ್ ಖಾರಿಫ್ ಕ್ರಾಪ್ಸ್. ಇವನ್ನು ಮುಖ್ಯವಾಗಿ ಇಲ್ಲಿ ಈ ಸಂದರ್ಭದಲ್ಲಿ ಬೆಳೀತಾರೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ದ ರಾಬಿ ಕ್ರಾಪ್ ಸೀಸನ್. ಇದನ್ನು ಕನ್ನಡದಲ್ಲಿ ಹಿಂಗಾರು ಬೆಳೆ ಋತು ಅಂತ ಕರೀಬೋದು. ದ ಸೋಯಿಂಗ್ ಟೇಕ್ಸ್ ಪ್ಲೇಸ್ ಇನ್ ಅಕ್ಟೋಬರ್ ನವೆಂಬರ್ ವೆನ್ ದ ನಾರ್ತ್ ಈಸ್ಟ್ ಮಾನ್ಸೂನ್ ಬಿಗಿನ್ಸ್ ಆ್ಯಂಡ್ ಆರ್ ಹಾರ್ವೆಸ್ಟೆಡ್ ಇನ್ ಫೆಬ್ರವರಿ ಮಾರ್ಚ್. ದಿಸ್ ಈಸ್ ನೋನ್ ಆ್ಯಸ್ ರಾಬಿ ಸೀಸನ್. ಇಲ್ಲಿ ಏನಾಗುತ್ತೆ, ಫಸ್ಟ್ ಇಲ್ಲಿ ಈಶಾನ್ಯ ಮಾನ್ಸೂನ್ ಆರಂಭ ಆಗುತ್ತೆ. ಇಲ್ಲಿ ಮಾನ್ಸೂನ್ ಬಿಗಿನ್ಸ್, ನಾರ್ತ್ ಈಸ್ಟ್ ಮಾನ್ಸೂನ್ ಬಿಗಿನ್ಸ್. ಇಲ್ಲಿ ಈಶಾನ್ಯ ಮಾನ್ಸೂನ್ ಆರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ಅಕ್ಟೋಬರ್ ನವೆಂಬರಲ್ಲಿ ಏನು ಮಾಡ್ತಾರೆ, ಇಲ್ಲಿ ಬಿತ್ತನೆ ಮಾಡಲಾಗುತ್ತೆ. ಅದೇ ರೀತಿಯಾಗಿ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಏನು ಮಾಡುತ್ತೆ, ಇಲ್ಲಿ ಬೆಳೆಯನ್ನು ಕಟಾವು ಮಾಡಲಾಗುತ್ತೆ. ಈ ಪದ್ಧತಿಯನ್ನು ನಾವೆಂತ ಕರಿಬೋದು, ರಾಬಿ ಕ್ರಾಪ್ ಸೀಸನ್ ಅಂತ ಕರಿಬೋದು. ಇಲ್ಲಿ ಮುಖ್ಯವಾಗಿ ವೀಟ್, ಗೋಧಿ, ಬಾರ್ಲಿ ಮತ್ತು ಕಡಲೆ, ಗ್ರಾಮ್ ಅಂದರೆ ಕಡಲೆ, ಲಿನ್ಸೀಡ್ ಅಂದರೆ ನಾರಗಸೆ ಅಂತ ಬರುತ್ತೆ. ಈ ರೀತಿ ಧಾನ್ಯಗಳನ್ನು ಈ ಸಂದರ್ಭದಲ್ಲಿ ಬೆಳೀತಾರೆ. ನೆಕ್ಸ್ಟ್, ಜಾಯ್ಡ್ ಕ್ರಾಪ್ ಸೀಸನ್. ಇಲ್ಲಿ ದ ಕ್ರಾಪ್ಸ್ ಆರ್ ಗ್ರೋನ್ ಇನ್ ಬಿಟ್ವೀನ್ ದ ಖಾರಿಫ್ ಆ್ಯಂಡ್ ದ ರಾಬಿ ಕ್ರಾಪ್ಸ್ ಆರ್ ನೋನ್ ಆ್ಯಸ್ ಜಾಯ್ಡ್ ಕ್ರಾಪ್ಸ್. ಇಲ್ಲಿ ಖಾರಿಫ್ ಕ್ರಾಪ್ ಸೀಸನ್ ಮತ್ತು ರಾಬಿ ಕ್ರಾಪ್ ಸೀಸನ್ ಇವೆರಡು ಋತುಗಳ ನಡುವೆ ಇಲ್ಲಿ ಏನು ಮಾಡಲಾಗುತ್ತೆ, ಬೆಳೆಯನ್ನು ಬೆಳೆಯಲಾಗುತ್ತೆ, ಕಲ್ಟಿವೇಷನ್ ಮಾಡಲಾಗುತ್ತೆ. ಈ ರೀತಿಯ ಸೀಸನ್ ನಾವೆಂತ ಕರಿಬೋದು, ಜಾಯ್ಡ್ ಕ್ರಾಪ್ ಸೀಸನ್ ಅಂತ ಕರಿಬೋದು. ದೇ ಆರ್ ವಾಟರ್ ಮೆಲೋನ್, ಕುಕುಂಬರ್, ಆಯಿಲ್ ಸೀಡ್ಸ್, ಸಮ್ pulses, vegetables or etc. are the main crops of this season. Next, cropping pattern.
ಇದನ್ನು ಬೆಳೆ ಇಡುವ ಮಾದರಿ ಅಂತ ಕನ್ನಡದಲ್ಲಿ ಕರಿಬೋದು. ದ ಕ್ರಾಪಿಂಗ್ ಪ್ಯಾಟರ್ನ್ ಆಫ್ ರೀಜನ್ ರೆಫರ್ಸ್ ಟು ದ ಪ್ರಪೋರ್ಷನ್ ಆಫ್ ಆ್ಯನ್ ಏರಿಯಾ ಅಂಡರ್ ಡಿಫ್ರೆಂಟ್ ಕ್ರಾಪ್ಸ್ ಅಟ್ ಎ ಗಿವನ್ ಟೈಮ್. ಇಲ್ಲಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ವಿವಿಧ ಬೆಳೆಗಳಿಂದ ಆವರಿಸಿರ್ತಕ್ಕಂಥ ಪ್ರದೇಶದ ಒಂದು ಅನುಪಾತವನ್ನು ಏನಂತ ಕರಿಬೋದು, ಬೆಳೆ ಇಡುವ ಮಾದರಿ ಅಥವಾ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ಕರಿಬೋದು. ಒಂದು ನಿರ್ದಿಷ್ಟ ಅವಧಿಯಲ್ಲಿ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಬೆಳೆಯನ್ನು ಬೆಳೆಯಲಾಗಿದೆ ಅನ್ನೋದನ್ನು ತಿಳ್ಕೊಳೋದಕ್ಕೆ ಬಳಸ್ತಕ್ಕಂಥ ಒಂದು ಕಾನ್ಸೆಪ್ಟ್ ಯಾವುದು ಅಂದರೆ ಕ್ರಾಪಿಂಗ್ ಪ್ಯಾಟರ್ನ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮೇಜರ್ ಕ್ರಾಪ್ಸ್ ಆಫ್ ಇಂಡಿಯಾ, ಭಾರತದ ಪ್ರಮುಖ ಬೆಳೆಗಳು. ಫಸ್ಟ್ ಒನ್, ಫುಡ್ ಕ್ರಾಪ್ಸ್, ಆಹಾರ ಧಾನ್ಯಗಳು ಅಥವಾ ಬೆಳೆಗಳು ಅಂತ ಕರಿತೀವಿ. ದ ಕ್ರಾಪ್ಸ್ ವಿಚ್ ಆರ್ ಗ್ರೋನ್ ಟು ಪ್ರೊವೈಡ್ ಫುಡ್ ಫಾರ್ ಪೀಪಲ್ ಆರ್ ಕಾಲ್ಡ್ ಫುಡ್ ಕ್ರಾಪ್ಸ್. ಫಾರ್ ಎಕ್ಸಾಂಪಲ್ ರೈಸ್, ವೀಟ್, ಜೋವರ್, ಪಲ್ಸಸ್ ಎಕ್ಸೆಟ್ರಾ. ಅಂದರೆ ಮನುಷ್ಯನಿಗೆ ಮುಖ್ಯವಾಗಿ ಆಹಾರವನ್ನು ಪೂರೈಕೆ ಮಾಡೋದಕ್ಕೆ ಬೆಳೀತಕ್ಕಂಥ ಬೆಳೆಗಳನ್ನು ಫುಡ್ ಕ್ರಾಪ್ಸ್ ಅಂತ ನಾವು ಕರಿಬೋದು. ಫಸ್ಟ್ ಒನ್, ರೈಸ್. ರೈಸ್ ಈಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್. ಇಂಡಿಯಾ is the largest area under the rice in the world, but it is the second largest producer of rice only after ಚೀನಾ. ಚೀನಾ ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ರೈಸನ್ನು ಅಥವಾ ಭತ್ತವನ್ನು ಬೆಳೀತಕ್ಕಂಥ ಸೆಕೆಂಡ್ ಸ್ಥಾನವನ್ನು ನಮ್ಮ ಇಂಡಿಯಾ ಪಡ್ಕೊಂಡಿದೆ. ಇಟ್ ರಿಕ್ವೈರ್ಸ್ ಹೈ ಟೆಂಪ್ರೇಚರ್ ಆಫ್ 18 to 25 ಡಿಗ್ರಿ ಸೆಲ್ಸಿಯಸ್ ಆ್ಯಂಡ್ ಹೆವಿ ರೈನ್ಫಾಲ್ 100 to 200 centimeter per year. West Bengal is the largest producer of rice in the country. ನಮ್ಮ ಇಂಡಿಯಾದಲ್ಲಿ ವೆಸ್ಟ್ ಬೆಂಗಾಲ್ ಏನಾಗಿದೆ, ಅತಿ ಹೆಚ್ಚು ಭತ್ತವನ್ನು ರೈಸನ್ನು ಬೆಳೀತಕ್ಕಂತಹ ಸ್ಟೇಟ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ವೀಟ್. ವೀಟ್ ಅಂದರೆ ನಾವು ಕನ್ನಡದಲ್ಲಿ ಅದನ್ನು ಗೋಧಿ ಅಂತ ಕರಿಬೋದು. ವೀಟ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸ್ಟೇಪಲ್ ಫುಡ್ ಇನ್ ದ northern and northwestern parts of the country. It requires moderate temperature of 10 to 15 degrees Celsius and annual rainfall of 50 to 70 centimeters per year. ಗೋಧಿ ಮುಖ್ಯವಾಗಿರ್ತಕ್ಕಂತಹ ಆಹಾರ ಬೆಳೆ. ಇದು ಹಿಂಗಾರು ಬೆಳೆ ಅಂತ ಕರಿಬೋದು. ಇದು ದೇಶದ ಉತ್ತರ ಮತ್ತು ವಾಯುವ್ಯ ಪ್ರದೇಶಗಳ ಜನರಿಗೆ ಅತ್ಯಂತ ಮುಖ್ಯವಾಗಿ ಇಲ್ಲಿ ಏನು ಮಾಡುತ್ತೆ, ಆಹಾರ ಧಾನ್ಯವಾಗಿ ಇದು ಕಂಡುಬರುತ್ತೆ ಅಂತ ಹೇಳ್ಬೋದು. ಇದನ್ನು ಬೇಸಾಯ ಮಾಡೋದಕ್ಕೆ ಮುಖ್ಯವಾಗಿ 10 to 15 ಡಿಗ್ರಿವರೆಗೂ ಸೆಲ್ಸಿಯಸ್ ಉಷ್ಣಾಂಶ ಬೇಕು. ಹಾಗೆ ಆ್ಯನ್ಯುವಲ್ ರೈನ್ಫಾಲ್, ವಾರ್ಷಿಕ ಮಳೆ 50ರಿಂದ 70 ಸೆಂಟಿಮೀಟರ್ ಬೇಕು ಅಂತ ನಾವು ಹೇಳ್ಬೋದು. ಉತ್ತರ ಪ್ರದೇಶ್ ಈಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ವೀಟ್ ಇನ್ ಇಂಡಿಯಾ. ನಮ್ಮ ಉತ್ತರ ಪ್ರದೇಶ ಅತಿ ಹೆಚ್ಚು ಗೋಧಿ ವೀಟನ್ನು ಬೆಳೀತಕ್ಕಂತಹ ರಾಜ್ಯ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಕಮರ್ಷಿಯಲ್ ಕ್ರಾಪ್ಸ್, ವಾಣಿಜ್ಯ ಬೆಳೆಗಳು. ಎ ಕ್ರಾಪ್ ದಟ್ ಈಸ್ ಗ್ರೋನ್ ಫಾರ್ ಸೇಲ್ ಈಸ್ ಕಾಲ್ಡ್ ಕಮರ್ಷಿಯಲ್ ಕ್ರಾಪ್ಸ್. ಫಾರ್ ಎಕ್ಸಾಂಪಲ್ ಶುಗರ್ ಕೇನ್, ಕಾಟನ್, ಟೊಬ್ಯಾಕೊ, ಆಯಿಲ್ ಸೀಡ್ಸ್ ಎಕ್ಸೆಟ್ರಾ. ಕೇವಲ ವ್ಯಾಪಾರಕ್ಕೋಸ್ಕರ ಬೆಳೆಯತಕ್ಕಂಥ ಬೆಳೆಗಳನ್ನು ಕಮರ್ಷಿಯಲ್ ಕ್ರಾಪ್ಸ್ ಅಂತ ನಾವು ಕರಿತೀವಿ. ಫಸ್ಟ್ ಒನ್, ಶುಗರ್ ಕೇನ್. ಶುಗರ್ ಕೇನ್ ಅಂದರೆ ಕಬ್ಬು ಅಂತ ನಾವು ಕನ್ನಡದಲ್ಲಿ ಹೇಳ್ಬೋದು. ಇಟ್ ಈಸ್ ದ ಮೇನ್ source of sugar, gur and kandasari. It requires high temperature of 21 to 26 degrees Celsius and heavy rainfall ranging from 100 to 150 per annum. ಇದು ಮುಖ್ಯವಾಗಿ ಶುಗರ್ನ ತಯಾರು ಮಾಡೋದಕ್ಕೆ, ಅದೇ ರೀತಿ ಗುರ್ ಅಂದರೆ ಬೆಲ್ಲ, ಅದೇ ರೀತಿ ಕಂದಸಾರಿ ಅಂತಕ್ಕಂಥ ಇವನ್ನ ತಯಾರು ಮಾಡೋದಕ್ಕೆ ಶುಗರ್ ಕೇನ್ ಮುಖ್ಯವಾಗಿ ಬೇಕು. ಇದಕ್ಕೆ ಮುಖ್ಯವಾಗಿ ಹೈ ಟೆಂಪ್ರೇಚರ್ 21 to 26 ಡಿಗ್ರಿ ಸೆಲ್ಸಿಯಸ್ ಬೇಕು. ಅದೇ ರೀತಿ ಹೆವಿ ರೈನ್ಫಾಲ್ 100 to 150 ಸೆಂಟಿಮೀಟರ್ ಇದನ್ನು ಬೆಳೆಯೋದಕ್ಕೆ ಬೇಕಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಟೊಬ್ಯಾಕೊ ಅಂದರೆ ತಂಬಾಕು ಅಂತ ಕನ್ನಡದಲ್ಲಿ ಹೇಳ್ತೀವಿ. ಸೊ ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಮರ್ಷಿಯಲ್ ಕ್ರಾಪ್. ಟೊಬ್ಯಾಕೊ ಈಸ್ ಯೂಸ್ಡ್ ಫಾರ್ ಸ್ಮೋಕಿಂಗ್. ಎಕ್ಸಾಂಪಲ್ ಬೀಡಿ, ಸಿಗರೇಟ್, cigar, chirut, hookahs, etc., which requires high temperature of 21 to 23 degrees Celsius and moderate rainfall 50 to 100 centimeter a year. ನೆಕ್ಸ್ಟ್, ಫೈಬರ್ ಕ್ರಾಪ್ಸ್ ಅಂದರೆ ನಾರು ಬೆಳೆಗಳು ಅಂತ ಇದನ್ನು
ಕನ್ನಡದಲ್ಲಿ ಹೇಳ್ಬೋದು. ಸೊ ದ ಕ್ರಾಪ್ಸ್ ವಿಚ್ ಪ್ರೊವೈಡ್ ರಾ ಮೆಟೀರಿಯಲ್ಸ್ ಫಾರ್ ಟೆಕ್ಸ್ಟೈಲ್ಸ್ ಇಂಡಸ್ಟ್ರೀಸ್ ಆರ್ ಕಾರ್ಡ್ ಫೈಬರ್ ಕ್ರಾಪ್ಸ್. ಇಲ್ಲಿ ಜವಳಿ ಉದ್ಯಮಗಳಿಗೆ, ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ಅಂದರೆ ಜವಳಿ ಉದ್ಯಮಗಳಿಗೆ ಬೇಕಾಗ್ತಕ್ಕಂಥ ರಾ ಮೆಟೀರಿಯಲ್ಸ್ಗಳನ್ನು ಸಪ್ಲೈ ಮಾಡೋದಕ್ಕೆ ಬೆಳೀತಕ್ಕಂಥ ಬೆಳೆಗಳನ್ನು ಫೈಬರ್ ಕ್ರಾಪ್ಸ್ ಅಂತ ಕರಿಬೋದು. ಫಸ್ಟ್ ಒನ್, ಕಾಟನ್. ಕಾಟನ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಇಂಡಸ್ಟ್ರಿಯಲ್ ಆ್ಯಂಡ್ ಫೈಬರ್ ಕ್ರಾಪ್. It requires 21 to 24 degrees Celsius temperature and rainfall of 50 to 100 centimeter in a year. ಕಾಟನ್ ಕೂಡ ಅತ್ಯಂತ ಮುಖ್ಯವಾದ ಒಂದು ಫೈಬರ್ ಕ್ರಾಪ್ ಅಂತ ಹೇಳ್ಬೋದು. 21ರಿಂದ 24 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ಅದೇ ರೀತಿ ರೈನ್ಫಾಲ್ ಎಷ್ಟು ಬೇಕು ಅಂದರೆ 50ರಿಂದ 100 ಸೆಂಟಿಮೀಟರ್ಸ್ ವಾರ್ಷಿಕವಾಗಿ ಬೇಕು ಅಂತ ಹೇಳ್ಬೋದು. ಸೊ ಬ್ಲಾಕ್ ಕಾಟನ್ ಸಾಯಿಲ್ ಈಸ್ ದ ಬೆಸ್ಟ್ ಸೂಟೆಡ್ ಫಾರ್ ಇಟ್ಸ್ ಗ್ರೋತ್. ಹತ್ತಿಯನ್ನು ಬೆಳೆಯೋದಕ್ಕೆ ಮುಖ್ಯವಾಗಿ ಕಪ್ಪು ಮಣ್ಣು ಬೇಕು ಅಂತ ಅದು ಸೂಕ್ತವಾಗಿದೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್ ಒನ್, ಬೆವರೇಜ್ ಕ್ರಾಪ್ಸ್ ಅಂದರೆ ಪಾನೀಯ ಬೆಳೆಗಳು ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ದ ಕ್ರಾಪ್ಸ್ ವಿಚ್ ಆರ್ ಯೂಸ್ಡ್ ಟು ಪ್ರೊಡ್ಯೂಸ್ ಸ್ಟಿಮ್ಯುಲೇಟಿಂಗ್ ಡ್ರಿಂಕ್ಸ್ ಆರ್ ಕಾರ್ಡ್ ಬೆವರೇಜ್ ಕ್ರಾಪ್ಸ್. ಅಂದರೆ ಪಾನೀಯ ಬೆಳೆಗಳ ತಯಾರಿಕೆಗೆ ಮುಖ್ಯವಾಗಿ ಉಪಯೋಗ ಆಗ್ತಕ್ಕಂಥ ಬೆಳೆಗಳಿಗೆ, ಅಂದರೆ ಆಹ್ಲಾದಕರ ಪಾನೀಯಗಳ ತಯಾರಿಕೆಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥ ಬೆಳೆಗಳಿಗೆ ಎಂತ ಕರಿಬೋದು, ಬೆವರೇಜ್ ಕ್ರಾಪ್ಸ್ ಅಂತ ಕರಿಬೋದು. ಕಾಫಿ ಆ್ಯಂಡ್ ಟೀ ಆರ್ ದ ಮೋಸ್ಟ್ ಇಂಪಾರ್ಟೆಂಟ್ ಬೆವರೇಜ್ ಕ್ರಾಪ್ಸ್ ಆಫ್ ಇಂಡಿಯಾ. ಫಸ್ಟ್ ಒನ್, ಟೀ. ಇಂಡಿಯಾ ಇಸ್ ದ ಸೆಕೆಂಡ್ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಟೀ ಇನ್ ದ ವರ್ಲ್ಡ್ ಆಫ್ಟರ್ ಚೀನಾ. ಇಟ್ ರಿಕ್ವೈರ್ಸ್ ಎ ಟೆಂಪರೇಚರ್ ಆಫ್ 21 to 30 degrees Celsius and heavy rainfall of 150 to 250 centimeters in a year. ನಮ್ಮ ದೇಶದ ಇಡೀ ವರ್ಲ್ಡಲ್ಲಿ ಚೀನಾ ಅತಿ ಹೆಚ್ಚು ಟೀಯನ್ನು ಉತ್ಪಾದನೆ ಮಾಡ್ತಕ್ಕಂಥ ಮೊದಲ ರಾಷ್ಟ್ರ ಆದರೆ ನಮ್ಮ ಭಾರತ 2ನೇ ಸ್ಥಾನವನ್ನು ಹೊಂದಿರತಕ್ಕಂಥದ್ದು. ಇದಕ್ಕೆ ಮುಖ್ಯವಾಗಿ 21ರಿಂದ 30 ಡಿಗ್ರಿ ಸೆಲ್ಸಿಯಸ್ ಟೆಂಪ್ರೇಚರ್, ಅದೇ ರೀತಿ ರೈನ್ಫಾಲ್ 150ರಿಂದ 250 ಸೆಂಟಿಮೀಟರ್ ಮುಖ್ಯವಾಗಿ ಬೇಕಾಗುತ್ತೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ರೋಲ್ ಆಫ್ ಹಾರ್ಟಿಕಲ್ಚರ್ ಆ್ಯಂಡ್ ಫ್ಲಾರಿಕಲ್ಚರ್. ಹಾರ್ಟಿಕಲ್ಚರ್ ಅಂದರೆ ತೋಟಗಾರಿಕೆ, ಫ್ಲಾರಿಕಲ್ಚರ್ ಅಂದರೆ ಪುಷ್ಪ ಕೃಷಿ, ಅಂದರೆ ಹೂಗಳನ್ನು ಬೆಳೀತಕ್ಕಂಥದ್ದು ಅಂತ ನಾವು ಹೇಳ್ಬೋದು. ದ ಇಂಟೆನ್ಸಿವ್ ಕಲ್ಟಿವೇಷನ್ ಆಫ್ ಫ್ರೂಟ್, ವೆಜಿಟೇಬಲ್ಸ್, ಫ್ಲವರ್, ಮೆಡಿಸಿನಲ್ ಆ್ಯಂಡ್ ಆರೋಮ್ಯಾಟಿಕ್ ಪ್ಲಾಂಟ್ಸ್ ಈಸ್ ಕಾರ್ಡ್ ಹಾರ್ಟಿಕಲ್ಚರ್. ಅಂದರೆ ಹಣ್ಣು, ತರಕಾರಿ, ಹೂವು, ಔಷಧೀಯ, ಅದೇ ರೀತಿ ಅಲಂಕಾರಿಕ ಬೆಳೆಗಳನ್ನು ತೋಟಗಳಲ್ಲಿ ಏನು ಮಾಡ್ತೀವಿ, ಬೆಳೀತಕ್ಕಂಥದ್ದನ್ನು ಹಾರ್ಟಿಕಲ್ಚರ್ ಅಥವಾ ತೋಟಗಾರಿಕಾ ಬೇಸಾಯ ಅಂತ ಕರಿಬೋದು. ಇನ್ ಇಂಡಿಯಾ, ಹಾರ್ಟಿಕಲ್ಚರ್ ಪ್ರೊವೈಡ್ಸ್ ಆ್ಯನ್ ಇನ್ಸೆಂಟಿವ್ ಫಾರ್ ಮೇಕಿಂಗ್ ಅಗ್ರಿಕಲ್ಚರಲ್ ಮೋರ್ ಪ್ರಾಫಿಟೇಬಲ್ ಥ್ರೂ ಎಫಿಷಿಯೆಂಟ್ ಲ್ಯಾಂಡ್ ಯೂಸ್, ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆ್ಯಂಡ್ ಜನರೇಟಿಂಗ್ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್ ಫಾರ್ ದ ರೂರಲ್ ಮ್ಯಾಸಸ್. ಇದರಿಂದ, ಈ ಹಾರ್ಟಿಕಲ್ಚರಿಂದ ಏನಾಗುತ್ತೆ, ನಮ್ಮ ದೇಶಕ್ಕೆ ಏನಾಗುತ್ತೆ, ಮುಖ್ಯವಾಗಿ ನ್ಯಾಷನಲ್ ಇನ್ಕಮ್ ಬರುತ್ತೆ, ಲ್ಯಾಂಡನ್ನ ಏನು ಮಾಡುತ್ತೆ, ಎಫಿಷಿಯೆಂಟಾಗಿ ಲ್ಯಾಂಡ್ ಯೂಸ್ ಮಾಡ್ಕೋಬೋದು. ಅದೇ ರೀತಿ ಆಪ್ಟಿಮಮ್ ಯುಟಿಲೈಸೇಷನ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಂದರೆ ನೈಸರ್ಗಿಕ ರಿಸೋರ್ಸನ್ನು ಏನು ಮಾಡ್ಬೋದು, ಸರಿಯಾಗಿ ನಾವೇನು ಮಾಡ್ಬೋದು, ಬಳಕೆ ಮಾಡ್ಕೋಬೋದು. ಅದೇ ರೀತಿ ಉದ್ಯೋಗವನ್ನು ಸೃಷ್ಟಿ ಮಾಡ್ಬೋದು ಗ್ರಾಮೀಣ ಜನತೆಗೆ. ರೂರಲ್ ಮಾಸಸ್, ಗ್ರಾಮೀಣ ಸಮುದಾಯಕ್ಕೆ ಸ್ಕಿಲ್ಡ್ ಎಂಪ್ಲಾಯ್ಮೆಂಟ್, ನುರಿತ ಕೌಶಲ್ಯ ಹೊಂದಿರತಕ್ಕಂತಹ ಎಂಪ್ಲಾಯ್ಮೆಂಟ್ ಅಥವಾ ಉದ್ಯೋಗವನ್ನು ಒದಗಿಸೋದಕ್ಕೆ ಇದು ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಯಾವುದು, ಹಾರ್ಟಿಕಲ್ಚರ್. ನೆಕ್ಸ್ಟ್, ಫ್ಲೋರಿಕಲ್ಚರ್ ಅಂದರೆ ಪುಷ್ಪ ಕೃಷಿ ಅಂತ ಕರಿಬೋದು. ಇಟ್ ಈಸ್ ದ ಕಲ್ಟಿವೇಷನ್ ಆಫ್ ಫ್ಲವರ್ಸ್ ಆಫ್ ಕಮರ್ಷಿಯಲ್ ಪರ್ಪಸಸ್. ವಾಣಿಜ್ಯಕ್ಕೋಸ್ಕರ ಅಂದರೆ ವ್ಯಾಪಾರಕ್ಕೋಸ್ಕರ ಈ ಒಂದು ಫ್ಲವರ್ಸ್ಗಳನ್ನು ಇಲ್ಲಿ ಏನು ಮಾಡಲಾಗುತ್ತೆ, ಬೆಳೆಯಲಾಗುತ್ತೆ. ಇಟ್ ಹ್ಯಾಸ್ ದ ಪೊಟೆನ್ಷಿಯಲ್ ಆಫ್ ಜನರೇಟಿಂಗ್ ಇನ್ಕಮ್ and providing employment opportunities for farmers, especially women, and added to export of the country. ಇದರಿಂದ ರೈತರಿಗೆ ಏನಾಗುತ್ತೆ, ಇನ್ಕಮ್ ಬರುತ್ತೆ, ಒಳ್ಳೆಯ ಆದಾಯ ಬರುತ್ತೆ. ಅದೇ ರೀತಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಮಹಿಳೆಯರಿಗೆ ಮುಖ್ಯವಾಗಿ ಏನಾಗುತ್ತೆ, ಇಲ್ಲಿ ಉದ್ಯೋಗ ಅವಕಾಶಗಳು ಸಿಗುತ್ತೆ. ಅದೇ ರೀತಿ ನಮ್ಮ ದೇಶದ ಎಕ್ಸ್ಪೋರ್ಟ್, ರಫ್ತಿಗೂ ಕೂಡ ಇದು ಸಹಕಾರಿಯಾಗಿದೆ ಅಂತ ನಾವು ಹೇಳ್ಬೋದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? ಓಕೆ ಡಿಯರ್ ಸ್ಟೂಡೆಂಟ್ಸ್, today we discussed about the land use pattern of India, agriculture in India and its importance, types of agriculture in India, crop season and cropping pattern and major crops of India,
role of horticulture and floriculture. So now this chapter is completed. Okay, write down the homework. 3 questions. What is meant by land use pattern? What is plantation farming? Give examples. What is beverage crops? Give examples. Okay, dear students, thank you.